ಆಂಬ್ಯುಲೆನ್ಸ್? ಅಯ್ಯೋ, ಅದು ಆಂಬ್ಯುಲೆನ್ಸ್ ಅಲ್ಲ, ಆಂಬ್ಯುಲೆನ್ಸ್. ಆಂಬ್ಯುಲೆನ್ಸ್? ಒಂದ್ ವೇಳೆ ನೀವು ಕೂಡ ವಿಲ್ಲಿ ಹಾಗೆ ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡೋದನ್ನ ಕಲಿಬೇಕು ಅಂತಿದ್ರೆ ಕೂಡಲೇ ಡೌನ್ಲೋಡ್ ಮಾಡಿ ಕೂಕು ಟಿವಿ ಕಿಡ್ಸ್ ಆಪ್. ಎವ್ರಿ ಡೇ ಕುಚ್ ನಯಾ ಸೀಖೋ. ಕೂಕು ಟಿವಿ. ಏನಾಯ್ತು ನೀಲ್? ಏನಕ್ಕೆ ಈ ತರ ಓಡ್ತಾ ಇದೀಯಾ? ಇವನು ಕಾಕ್ರೋಚ್ ನೋಡಿದ್ದಾನೆ ಅಜ್ಜ. ಬನ್ನಿ ಇಲ್ಲಿ. ಕೀಟಗಳನ್ನ ನೋಡಿ ಭಯ ಪಡ್ಬೇಡಿ. ಆದ್ರೆ ಅದು ತುಂಬಾ ದೊಡ್ಡದಾಗಿ ಮತ್ತೆ ಗಲೀಜಾಗಿತ್ತು. ಅವುಗಳನ್ನ ನೋಡಿ ನೀವು ಭಯ ಪಡುವ ಅವಶ್ಯಕತೆ ಇಲ್ಲ. ಅವುಗಳು ಕೂಡ ನಮ್ಮ ಹಾಗೆ ಬದುಕುವ ಹಕ್ಕಿದೆ. ನಾನ್ ನಿಮಗೆ ಅವುಗಳ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ಹೇಳ್ತೀನಿ. ಇದು ಒಂದು ಜಿರಳೆ. ಇದು ನೋಡಕ್ಕೆ ಭಯಾನಕವಾಗಿದೆ, ಆದ್ರೆ ಇದು ನಿರುಪದ್ರವಿ. ಇದು ಒಂದು ಭಯ ಪಡುವ ಕೀಟ, ಯಾಕಂದ್ರೆ ಇದು ಯಾರನ್ನಾದ್ರೂ ನೋಡಿದ್ರೆ ಬೇಗ ಓಡೋಗುತ್ತೆ. ಜಿರಳೆಗಳಿಗೆ ಕತ್ತಲಂದ್ರೆ ಇಷ್ಟ, ಅದಕ್ಕೆ ರಾತ್ರಿ ಹೊತ್ತೆ ಕಾಣಿಸುತ್ತೆ. ಇದು ಒಂದು ಮಿಡತೆ. ಇದು ಸುಂದರವಾಗಿರುತ್ತೆ ಹಾಗೂ ಹಸಿರು ಬಣ್ಣದಲ್ಲಿರುತ್ತೆ. ಇದು ಹುಲ್ಲಿನ ಮಧ್ಯೆ ಕೂತಾಗ ನಿಮಗೆ ಈ ಮಿಡತೆನೆ ಕಾಣಿಸಲ್ಲ, ಯಾಕಂದ್ರೆ ಇದಕ್ಕೂ ಕೂಡ ಹುಲ್ಲಿನ ಹಾಗೆಯೇ ಸೇಮ್ ಬಣ್ಣ ಇದೆ. ಇದು ಲೇಡಿ ಬಗ್. ಇದು ತುಂಬಾ ಸುಂದರವಾಗಿರುತ್ತೆ ಹಾಗೂ 2 ಜೋಡಿಯ ರೆಕ್ಕೆಗಳಿವೆ. ನೋಡಿ, ಹೊಳಿತಿರುವ ಕೆಂಪು ಬಣ್ಣ ಹಾಗೂ ಅದರ ದೇಹದಲ್ಲಿರುವ ದೊಡ್ಡ ಕಪ್ಪು ಚುಕ್ಕೆ. ಇದನ್ನ ನೋಡಿ, ಚಿಟ್ಟೆ. ಇದು ಖಂಡಿತ ಸುಂದರವಾಗಿರುವಂತಹ ಕೀಟ. ಇದು ತುಂಬಾ ಸೂಕ್ಷ್ಮ. ಇದು ಹೂವಿನ ಮೇಲೆ ವಾಸಿಸುತ್ತೆ. ಚಿಟ್ಟೆ ಆಗಕ್ಕೂ ಮುಂಚೆ ಅದೊಂದು ಕ್ಯಾಟಪಿಲ್ಲರ್. ಇದು ನೋಡಿ ನೊಣ. ನೀವು ಇದರಿಂದ ದೂರನೇ ಇರಬೇಕು. ಇದು ಕೊಳೆಯನ್ನ ಹರಡುತ್ತೆ. ಅವುಗಳನ್ನ ಆಹಾರದಿಂದ ದೂರನೇ ಇಡಿ. ಇದು ನೋಡಿ ಸೊಳ್ಳೆ. ಇದು ಇನ್ನೊಂದು ಅಪಾಯಕಾರಿ ಕೀಟ. ಇದು ನಿಮಗೆ ಅನಾರೋಗ್ಯವನ್ನ ಹರಡಿಸುತ್ತೆ. ನಿಮಗೆ ಕಚ್ಚುವುದಕ್ಕೆ ಅವುಗಳಿಗೆ ಅವಕಾಶ ಮಾಡದಿರಿ. ಇದು ನೋಡಿ ಜೀರುಂಡೆ. ಜೀರುಂಡೆಯಲ್ಲಿ ಬಹಳ ವಿಧಗಳಿವೆ. ಇವುಗಳನ್ನ ನೀವು ಅತಿಯಾಗಿ ಕಾಡಿನಲ್ಲಿ ಕಾಣಬಹುದು. ಅವುಗಳಲ್ಲಿ ಕೆಲವು ಕುಟುಕುತ್ತವೆ. ಇವುಗಳು ಜೇನುಹುಳು. ಹೂವಿನಿಂದ ಮಕರಂದವನ್ನ ಹೀರಿ ಅವುಗಳನ್ನ ತುಪ್ಪವಾಗಿ ಮಾರ್ಪಾಡು ಮಾಡುತ್ತೆ. ಇವುಗಳು ಬಹಳ ಉಪಯುಕ್ತವಾದ ಕೀಟ. ಅವುಗಳು ಯಾವಾಗ್ಲೂ ಬ್ಯುಸಿಯಾಗಿರ್ತವೆ, ಆದ್ರೆ ನೀವು ತೊಂದರೆ ಕೊಟ್ರೆ ಅದು ನಿಮಗೆ ಕಚ್ಚುತ್ತೆ. ಇದು ನೋಡಿ ಕಣಜ. ಕಣಜ ಅಸಹ್ಯವಾಗಿರ್ಬೋದು. ಅವುಗಳು ಚುಚ್ಚಿದ್ರೆ ಬಹಳ ನೋವಾಗುತ್ತೆ. ಇದು ನೋಡಿ ಇರುವೆ. ಇವುಗಳು ಚಿಕ್ಕದು ಆದ್ರೆ ಸ್ಟ್ರಾಂಗ್. ಇವುಗಳು ತುಂಬಾ ಶ್ರಮಜೀವಿ. ಇದು ನೋಡಿ ಜೇಡ. ಜೇಡನ ಕೀಟ ಎಂದು ಪರಿಗಣಿಸೋದಿಲ್ಲ, ಆದ್ರೆ ಇದು ನೋಡೋದಕ್ಕೆ ಕೀಟ ತರನೇ ಇರುತ್ತೆ. ಇದಕ್ಕೆ 8 ಕಾಲುಗಳಿವೆ. ಪ್ರಪಂಚದಲ್ಲಿ ಸಾವಿರಾರು ವಿಧದ ಜೇಡಗಳಿವೆ. ಅದರಲ್ಲಿ ಕೆಲವೊಂದು ಬಹಳ ಅಪಾಯಕಾರಿಯಾಗಿರುತ್ತೆ. ಇದು ನೋಡಿ ಮಿಂಚು ಹುಳು. ಇದು ರಾತ್ರಿ ಹೊತ್ತು ಕಾಣಿಸುತ್ತೆ. ನಿಮಗೆ ಇದು ಕಾಡಿನಲ್ಲಿ ಕಾಣಿಸುತ್ತೆ. ಇದು ಆಕಾಶದಲ್ಲಿ ಬೆಳಕಿನ ಜೊತೆ ಇರುತ್ತೆ. ಇದು ನಿಜವಾಗ್ಲೂ ಸುಂದರವಾಗಿದೆ. ಸೊ ಇವಾಗ ನೀವು ಕೆಲವು ಕೀಟಗಳ ಬಗ್ಗೆ ಕಲ್ತ್ರಿ ಅಲ್ವಾ? ಆದ್ರೆ ಅವುಗಳಲ್ಲಿ ಕೆಲವು ಕಚ್ತವೆ. ಆದ್ರೆ ಎಲ್ಲದೂ ಕಚ್ಚೋದಿಲ್ಲ. ನೀವು ಅದಕ್ಕೆ ತೊಂದರೆ ಕೊಟ್ರೆ ಖಂಡಿತ ಅವು ಕಚ್ತವೆ. ನಾನಿನ್ ಮುಂದೆ ಅವಕ್ಕೆ ತೊಂದರೆ ಕೊಡೋದಿಲ್ಲ.